ಎಲ್ಲರಿಗೂ ನಮಸ್ಕಾರ ರೀ. ರಿಯಾಜ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು ದೊಡ್ಡ ಬೌಲ್ನಲ್ಲಿ ಅಂದರೆ ಒಂದು ಅರ್ಧ kg ಲೆಕ್ಕ ಇರ್ಬೋದು ಇದು ಬೌಲು. ಈ ಬೌಲಲ್ಲಿ ನೋಡಿರಿ, ನಾನು ಒಂದು ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ನೀವು ಅಂದರೆ ಎಲ್ಲದರಲ್ಲಿ ಪರೋಟ ಮಾಡೋದು ನೋಡಿದ್ರಿ, ಜೋಳದ ಹಿಟ್ಟಿನಲ್ಲಿ, ಮೈದಾ ಹಿಟ್ಟಲ್ಲಿ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡೋದು ನೋಡಿರಿ. ಇವತ್ತು ನಾವು ಈ ಒಂದು ಅಕ್ಕಿ ಹಿಟ್ಟಿನಲ್ಲಿ ಪರೋಟವನ್ನು ಮಾಡೋಣ್ರಿ. ಇದಕ್ಕೆ ನಾವು ಇವಾಗ ಒಂದು ಬೌಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇವಲ್ರಿ, ಇದಕ್ಕೆ ನಾವು ಇವಾಗ ಫಸ್ಟಿಗೆ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಇವಾಗ ಈ ಬೌಲ್ನಲ್ಲೇ ನೋಡಿರಿ, ನಾನು 1/4 ಬೌಲ್ನಷ್ಟು ನೀರನ್ನು ತಗೋತಾ ಇದ್ದೇನೆ. ನೋಡ್ಬೋದು, 1/4 ಬೌಲ್ನಷ್ಟು ನೀರು. ಇವಾಗ ನಾನು ಇದು 1 ಬೌಲಷ್ಟು ತೊಗೊಂಡಿದ್ದೇನೆ. ಇವಾಗ 1 ಬೌಲ್ ಹಾಕ್ಕೊಂಡಿದ್ದೇವೆ. ಇವಾಗ ಇನ್ನೊಂದು 1/4 ಬೌಲಷ್ಟು ತೊಗೊಂಡಿದ್ದೇವೆ ರೀ. ಇವಾಗ ಇದಕ್ಕೆ ಹಾಕೋಣ. ಇವಾಗ ನಾವು ನೀರು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇವೆ ರೀ. ಇದಕ್ಕೆ ನೋಡಿರಿ, ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ನೋಡ್ಬೋದು ರೀ, ನಮ್ಮದು ನೀರು ಕುದೀತಾ ಇದೆ. ಈ ಟೈಮ್ನಲ್ಲೇ ನೋಡಿರಿ, ನಾವು ಇದಕ್ಕೆ ಒಂದು ಸ್ವಲ್ಪ ಮಸಾಲವನ್ನು ಹಾಕೋಣ. ನಾನಿಲ್ಲಿ 1 ಚಮಚ ಜೀರಿಗೆ, ಒಂದು ಸ್ವಲ್ಪನೇ 1 ಇಂಚಿನಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ನೋಡ್ಬೋದು ರೀ, ಇಲ್ಲಿ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೇನೆ. ಈಗ ಇದನ್ನು ನೀರು ಕುದಿ ಬರಬೇಕಾದ್ರೆ ನಾವು ಇದನ್ನು ಹಾಕೊಂಡು ಸ್ವಲ್ಪನೇ ಬೇಯಿಸ್ಕೋಬೇಕಾಗತ್ತೆ ರೀ. ಅಂದರೆ ಇವಾಗ ನಮ್ಮದು ನೀರು ಕುದಿ ಬರ್ತಾ ಇದೆ ರೀ. ನಾವು ಹಾಕಿ ಶುಂಠಿ ಮತ್ತು ಹಸಿಮೆಣಸು ಜೀರಿಗೆ ಚೆನ್ನಾಗಿ ಇದಾಗ್ತಾಯಿದೆ. ನೀವು ಹಾಕೋತೀರಂದರೆ ಬೆಳ್ಳುಳ್ಳಿನೂ ಸೇರಿಸ್ಬೋದು. ಇವಾಗ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನಾನು ಇದಕ್ಕೆ ಅಂದರೆ 1 ಬೌಲಿಗೆ 1/4 ಬೌಲ್ ಹಾಕ್ಕೊಂಡಿದ್ದೇನೆ. ಮತ್ತು ಮೇಲೆ ಬೇಕಾದರೆ ಬಿಸಿ ಮಾಡಿ ನೀರು ಹಾಕ್ಕೋಬೋದು. ಇವಾಗ ನೋಡ್ಬೋದು ರೀ, ನಮ್ಮದು ಕುದಿ ಬರ್ತಾ ಇದೆ. ಈ ಟೈಮ್ನಲ್ಲೇ ನಾವು ಇದನ್ನು ಇಟ್ಟು ಚೆನ್ನಾಗಿ ಈ ಥರನೇ ಇಟ್ಟು ಇದು ಸ್ವಲ್ಪ ಗಟ್ಟಿ ಆಗೋ ತನಕ ನಾವು ಇದನ್ನು ಈ ಥರನೇ ಗೂರಾಡಬೇಕು ರೀ, ಚೆನ್ನಾಗಿ ಕಲಿಸ್ಕೋಬೇಕು. ನೋಡ್ಬೋದು, ನಮ್ಮದು ಹಿಟ್ಟು ಇದು ನೀರೆಲ್ಲ ಹಿಡ್ಕೊಂಡು ನೋಡಿರಿ. ಇವಾಗ ಈ ಟೈಮ್ನಲ್ಲೇ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೋಬೇಕು. ಸ್ಲೋ ಮಾಡ್ಕೊಂಡು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ನೋಡ್ಬೋದು, ನಮ್ಮದು ಹಿಟ್ಟು ಅಂದರೆ ಸ್ವಲ್ಪ ನಮಗೆ ಇದು ಲಟ್ಟಿಸ್ಬೇಕಾದ್ರೆ ಒಡ್ಕೊಳ್ಳೋದಿಲ್ಲ. ಹಾಗಾಗಿ ಇದನ್ನು ಈ ಥರನೇ ನಾವು ನೋಡ್ಬೋದು. ಇದನ್ನು ನಾವು ಮಾಡಿದ್ರೆ ಒಂದೇ ಒಳ್ಳೆ ಥರ ಬರಬೇಕು ರೀ. ಅಂದರೆ ಈಗ ನಮ್ಮ ಹಿಟ್ಟು ಇದನ್ನು ನೋಡ್ಬೋದು ರೀ, ಇದನ್ನು ನಾವು ಈ ಥರನೇ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ನೋಡ್ಬೋದು. ನಮ್ಮದು ಈ ಥರನೇ ನಾವು ಈ ಥರ ತೊಗೊಂಡ್ರೆ ನಮ್ಮದು ಹಿಟ್ಟೆಲ್ಲ ಚೆನ್ನಾಗಿ ಒಟ್ಟಾಗಿ ಬಂದಿದೆ. ಅಂದರೆ ಇದು ಒಳ್ಳೆ ಕರೆಕ್ಟಾದಂಥ ಹದವಾಗಿರುತ್ತೆ ರೀ. ಇದನ್ನು ನಾನು ಈಗ ಆಫ್ ಮಾಡ್ಕೊಂಡು ಕೆಳಗಡೆ ಇಳಿಸ್ತಾ ಇದ್ದೇನೆ. ಇದನ್ನು ಒಂದು ಸ್ವಲ್ಪ ನಾವು ಈ ಥರನೇ ನೋಡಿರಿ, ಇದನ್ನು ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ವಲ್ಪ ಇದನ್ನು ಆರಿಸ್ಕೊಳ್ಳೋಣ. ಅಂದರೆ ಇವಾಗ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕಾಗುತ್ತೆ ರೀ, ಕಿರಿಕಿರಿನೇ ಇರ್ತದೆ. ಇವಾಗ ನಾನಿಲ್ಲಿ ತಟ್ಟೆ ತೊಗೊಂಡಿದ್ದೇನೆ ರೀ. ಈ ಒಂದು ಹಿಟ್ಟನ್ನು ಇದರೊಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಅಂದರೆ ಸ್ವಲ್ಪ ಬೆಚ್ಚಗಿರ್ಬೇಕು ರೀ, ಪೂರ್ತಿ ತಣ್ಣಗಾಗಪ್ಲೇನೂ ಬೇಡ. ಸ್ವಲ್ಪನೇ ಇದನ್ನು ಈ ಥರ ಹಾಕ್ಕೊಂಡು ಆರಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಇಲ್ಲಿ ಒಂದು ಆಲೂಗಡ್ಡೆ ನಾನು 2 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೇನೆ ರೀ. ಅಂದರೆ ದೊಡ್ಡ ಸೈಜಲ್ಲಿ ಅಂದರೆ ನಾವು 1.5 ಆಲೂಗಡ್ಡೆ ಅಷ್ಟೇ ತೊಗೊಂಡಿರೋದು. ಇವಾಗ ನಾನು ಇದು ಒಂದು ಸ್ವಲ್ಪ ದಪ್ಪದಲ್ಲೇ ತುರಿತಾ ಇದ್ದೀನಿ ರೀ. ನೋಡ್ಬೋದು, ಇವಾಗ ಇದನ್ನು ನಾನು ಒಂದೊಂದಾಗಿಯೇ ತುರಿತಾ ಇದ್ದೀನಿ ರೀ. ಅಂದರೆ ನಮಗೆ ಇದು ಚೆನ್ನಾಗಿ ಬೇಯಿಸಿದ್ದೇವೆ, ಆದ್ರೂ ಒಳಗೆ ಒಂದೊಂದು ಗಂಟು ಬರುತ್ತೆ ನೋಡಿರಿ. ಹಾಗಾಗಿ ಇದನ್ನು ಈ ಥರನೇ ನಾನು ತುರಿದು ಇಟ್ಕೋತಾ ಇದ್ದೇನೆ. 3 ಸಹ ತುರಿತಾ ಇದ್ದೇನೆ. ಇವಾಗ ನಂದು 3 ನಾನು ಆಲೂಗಡ್ಡೆನ ಅಂದರೆ 1.5 ಆಲೂಗಡ್ಡೆ ತೊಗೊಂಡು ನೋಡಿರಿ, ಅದನ್ನು ತುರಿದು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ, ನಾನು ಸ್ವಲ್ಪನೇ ಅಂದರೆ ಒಂದು ಹಿಡಿಯಷ್ಟು ಕಾಯಿ ತುರಿಯನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಮತ್ತು ಮೀಡಿಯಮ್ ಸೈಜಿಂದು 1 ಈರುಳ್ಳಿಯನ್ನು ತೊಗೊಂಡಿದ್ದೇನೆ ರೀ. ಇದಕ್ಕೆ ಹಾಕಿ ನಾವು ಕಲಿಸ್ಕೊಳ್ಳೋಣ. ಇವಾಗ ನೋಡಿರಿ, ಇದಕ್ಕೆ 1/4 ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು ರೀ, ನಾನು ಇಲ್ಲಿ 1 ಚಮಚ ಧನಿಯಾ ಪುಡಿ ಹಾಕ್ತಾಯಿದ್ದೇನೆ. ಇಲ್ಲಿ ನಾನು 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ ರೀ. ಇವಾಗ ಇದು ಎಷ್ಟೆಲ್ಲ ಹಾಕಿದ್ಮೇಲೆ ನೋಡಿರಿ, ನಾವು ತುರಿದಿಟ್ಕೊಂಡಿದ್ದೇವಲ್ಲ ಆಲೂಗಡ್ಡೆ, ಅದನ್ನು ಸಹ ಹಾಕ್ತಾಯಿದ್ದೀನಿ ರೀ. ಅಂದರೆ ಇದು ಆಲೂಗಡ್ಡೆ ನಾವು ಚೆನ್ನಾಗಿ ಇದ್ರ ಜೊತೆಗೇ ನಾವು ಹಿಟ್ಟು ಯಾವ ಥರ ಕಲಿಸ್ಕೊತೀವಿ ನೋಡಿರಿ, ಆ ಥರನೇ ನಾವು ಕಲಿಸ್ಕೋಬೇಕು.
ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ಕಲಿಸ್ತಾ ಇದ್ದೇನೆ. ಅಂದರೆ ಒಂದು ಸ್ವಲ್ಪ ಬೆಚ್ಚಗಿರ್ತದೆ ಹಿಟ್ಟು, ಪೂರ್ತಿ ತಣ್ಣಗೆ ಮಾಡೋದು ಬೇಡ. ಇದು ಹಿಟ್ಟು ಇದು ನಮಗೆ ಲಟ್ಟಿಸೋಕ್ಕೆ ಸರಿಯಾಗಿದೆ ಈ ಹದ. ನಿಮಗೆ ಕಮ್ಮಿ ಬಿದ್ದರೆ ಸ್ವಲ್ಪ ನೀರು ಬಿಸಿ ಮಾಡಿ ಹಾಕೋಬೋದು, ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಎಲ್ಲವನ್ನು ಕಲಿಸಿದ್ದೇನೆ. ನಿಮಗೆ ಸ್ವಲ್ಪ ಲೂಸ್ ಅನ್ನಿಸ್ದ್ರೂ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕೋಬೋದು. ನಾವೀಗ 1/4 ಬೌಲನ್ನು ನೀರು ಹಾಕಿದೆ ನೋಡಿರಿ, ಅದು ನಮಗೆ ಕರೆಕ್ಟಾಗಿದೆ. ನೋಡ್ಬೋದು, ತುಂಬ ಬೇಗ ಆಗ್ತದೆ. ಇವಲ್ಸೋದು ರೆಡಿಯಾಗಿದೆ. ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ರೀ. ಅಂದರೆ ಇದು ಸ್ವಲ್ಪ ಒಳಗೆ ಗರಿ ಗರಿಯಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ಇದು ನೀವು 2 ಥರನೂ ಮಾಡ್ಬೋದು. ಒಂದು ಪ್ರೆಸ್ ಮಾಡಿನೂ ಮಾಡ್ಬೋದು, ಒಂದು ಇದೇ ಥರನೇ ಲಟ್ಟಿಸ್ನೂ ಮಾಡ್ಬೋದು. ನೋಡ್ಬೋದು, ನಮ್ಮದು ಹಿಟ್ಟು ಚೆನ್ನಾಗಿ ಈ ಥರನೇ ಕಲಿಸ್ಕೊಂಡಿದ್ದೇವೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ರೆಡಿ ಆಗಿದೆ. ಇವಾಗ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪ ಇದು ದೊಡ್ಡದು ಮಾಮೂಲಿ ಸೈಜು ತೊಗೊಂಡಿನಿ, ಮೀಡಿಯಮ್ ಸೈಜು. ನೋಡ್ಬೋದು ರೀ, ಇವಾಗ ನಾನು ಹಿಟ್ಟನ್ನು ಈ ಥರ ಹಾಕ್ಕೊಂಡಿದ್ದೀನಿ ರೀ. ಅಂದರೆ ತುಂಬಾ ಹಿಟ್ಟು ಬೇಡ್ರಿ, ಅಂದರೆ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಈ ಥರನೇ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕ್ರಿ. ಅಂದರೆ ಇದು ಸ್ವಲ್ಪ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಇದನ್ನು ಈ ಥರನೇ ಪ್ರೆಸ್ ಮಾಡಿದ್ರೆ ಸಾಕು, ಆಮೇಲೆ ಬಿಟ್ಕೊಳ್ಳೋದಿಲ್ಲ. ನೋಡ್ಬೋದು ರೀ, ಸ್ವಲ್ಪ ಇದು ಸೈಡಲ್ಲಿ ಈ ಥರ ಆದ್ರೂ ಸ್ವಲ್ಪನೇ ಒತ್ತಿದ್ರೆ ಸರಿ ಆಗುತ್ತೆ. ನೋಡ್ಬೋದು ರೀ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಮತ್ತು ಟೇಸ್ಟಾಗಿಯೂ ಇರ್ತದೆ ರೀ. ಜಾಸ್ತಿ ನಾನು ಹಿಟ್ಟನ್ನು ಹಾಕಿಲ್ಲ, ಈ ಥರನೇ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಒಂಚೂರು ಇದು ಸ್ವಲ್ಪ ಸೈಡು ಸಿಳ್ಕೊಂಡಂಗಾದಾಗೆ ಈ ಥರನೇ ಒತ್ತಿದ್ರೆ ಸಾಕು, ಸರಿ ಆಗುತ್ತೆ. ನೋಡ್ಬೋದು ರೀ, ನಮ್ದು ಇವಾಗ ನಾನು ಇದನ್ನು ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನಾನು ತವಾನ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಚೂರನೇ ಆಯಿಲನ್ನು ಸ್ವಲ್ಪ ಬಿಟ್ಕೊಂಡ್ರೆ ಸಾಕು. ಅಂದರೆ ನೀವು ಬಿಟ್ಕೊಂಡ್ರೂ ಆಗುತ್ತೆ, ಬಿಟ್ಕೊಲಿಕ್ಕೂ ಆಗುತ್ತೆ ಆಯಿಲು. ಇದನ್ನು ಬಿಸಿ ಮಾಡಿದ್ದೀನಿ. ಇವಾಗ ಇದಕ್ಕೆ ಕಾಯ್ದಿದೆ ನಮ್ಮದು ತವ. ಇವಾಗ ನಾನು ಇದನ್ನು ಹಾಕೋತಾ ಇದ್ದೀನಿ ರೀ, ನಮ್ಮದು ಪರೋಟ. ಇವಾಗ ನೋಡ್ಬೋದು ರೀ, ನಾನು ಇನ್ನೊಂದು ತೊಗೊಂಡಿದ್ದೇನೆ, ಸ್ವಲ್ಪನೇ ಇದು ಈ ಥರನೇ ಲಟ್ಟಿಸ್ಕೊತಾ ಇದ್ದೀನಿ ರೀ. ತುಂಬ ಈಸಿಯಾಗಿ ಸುಲಭವಾಗಿ ಮಾಡುವಂಥದ್ದು. ನೋಡ್ಬೋದು ರೀ, ನಮ್ಮದು ಸ್ಟಾರ್ಟಿಂಗ್ ಅಷ್ಟು ಇದು ಒಡ್ಕೊಲಿಲ್ಲ. ಈ ಥರನೇ ನಾವು ಇದನ್ನು ಈ ಥರ ಚೆನ್ನಾಗಿ ಈ ಥರನೇ ಲಟ್ಟಿಸ್ಬಿಟ್ಟು ಈ ಥರನೇ ಮಾಡ್ಬೋದು ರೀ. ನೋಡ್ಬೋದು, ತುಂಬ ಈಸಿಯಾಗಿ ಬಂತು. ಇವಾಗ ನಮ್ಮದು ಇದು ರೆಡಿಯಾಗಿದೆ ರೀ. ನೋಡ್ಬೋದು, ಅಂದರೆ ಇದು ತುಂಬ ಬೇಯಿಸುವ ಅವಶ್ಯಕತೆ ಇಲ್ಲ ರೀ. ನಾವು ಹಿಟ್ಟನ್ನು ಬೇಯಿಸಿದ್ದೇವೆ, ಆಲೂಗಡ್ಡೆನೂ ಬೇಯಿಸಿದ್ದೇವೆ, ಹಾಗಾಗಿ ಇದನ್ನು ಈ ಥರನೇ ನಾನು ಬೇಯಿಸ್ಕೊತಾ ಇದ್ದೇನೆ. ಇವಾಗ ನಾನು ಈ ಸೈಡು ಬೇಯಿಸ್ಕೊಂಡಿದ್ದೀನಿ ರೀ. ಈ ಸೈಡ್ನು ಸ್ವಲ್ಪನೇ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ನಾವು ಈ ಥರನೇ ಬೇಯಿಸ್ಕೊಂಡಾಗ ರೀ. ಇವಾಗ ನಮ್ಮದು ನೋಡ್ಬೋದು ರೀ, ಈ ಸೈಡು ಆಯಿತು, ಈ ಸೈಡು ಆಯಿತು. ನೋಡ್ಬೋದು, ನಮ್ಮದು ಚೆನ್ನಾಗಿ ಈ ಥರನೇ ರೊಟ್ಟಿ ಇದೆಲ್ಲ ನಮಗೆ ಗೋಲ್ಡನ್ ಬ್ರೌನು ಬೆಂದಿದೆ. ನಾನು ಇದನ್ನು ಸೆಕೆಂಡ್ ಟೈಮು ಲಟ್ಟಿಸಿಟ್ಟಿದ್ದೀನಿ. ನೋಡ್ಬೋದು ರೀ, ಇದನ್ನು ಸಹ ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಇದು ಪರೋಟ ರೆಡಿ ಆಗಿದೆ. ನಾನು ಅದಕ್ಕೆ ಟೊಮೆಟೊ ಚಟ್ನಿ ಅಂದರೆ ಟೊಮೆಟೊ ಪಲ್ಯವನ್ನು ಮಾಡಿದ್ದೇನೆ ರೀ. ಈ ಒಂದು ರೊಟ್ಟಿಗೆ ನೋಡಿರಿ, ಅಂದರೆ ಪರೋಟಕ್ಕೆ ನೀವು ಯಾವುದೇ ಚಟ್ನಿ ಮಾಡ್ಬೋದು, ಪಲ್ಯ ಮಾಡ್ಬೋದು. ಈ ಟೊಮೆಟೊ ಪಲ್ಯ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಟೊಮೆಟೊ ಪಲ್ಯವನ್ನು ಮಾಡಿದ್ದೇನೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ರೀ. ಇದನ್ನು ಸ್ವಲ್ಪ ಸಣ್ಣ ಸಣ್ಣದಂದರೆ ಇದು ಪ್ರೆಸ್ ಮಾಡಿದ್ದು ನಾನು ಈ ಥರ ಮಾಡಿದ್ರಿ. ನೋಡ್ಬೋದು ರೀ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.